ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ನೆನ್ಪಿಟ್ಕೊಳ್ಳಿ. ಇದು ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನ್ ಟ್ರೇಡಿಂಗ್ ಮಾತ್ರ. ಅಪ್ ಟು 10% ಒಂದು ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡುವಂತ ಒಂದು ಸ್ಟಾಕ್ ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವಿತ್ ಅನಾಲಿಸಿಸ್. ಸೊ ನೀವೇನಾದ್ರೂ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ, ಇಲ್ಲ ಲರ್ನಿಂಗ್ ಪರ್ಪಸ್ ಅಂದ್ರೆ ಮಾತ್ರ ಈ ಒಂದು ವಿಡಿಯೋ ಮೇಲೆ ಡಿಸಿಷನ್ ತಗೊಳ್ಳಿ. ಅದ್ರ ಜೊತೆಗೆ ನೀವು ಯಾವುದೇ ಪ್ರಾಫಿಟ್ ಅಥವಾ ಲಾಸ್ ಮಾಡಿದ್ರೆ ಅದಕ್ಕೆ ನಾನು ನನ್ನ ಟೀಮ್ ಜವಾಬ್ದಾರರು ಅಲ್ಲ. ಓಕೆ, ಸೊ ಇದು ಬಂದು ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಸ್ಟಾಕ್ ಎಂದರೆ ಮುತ್ತೂಟ್ ಫೈನಾನ್ಸ್. ಸೊ ಇದು ಒಂದು ಇದು ಪ್ರಾಬ್ಲಿ ರಿಲೀಸ್ ಆಗೋದು ಒಂದ್ ದಿವಸ ಲೇಟ್ ಆಗಬಹುದು. ಬಟ್ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಈ ಒಂದು ಸ್ಟಾಕ್ ನ ಪ್ರೈಸ್ ಬಂದು 1052 rupees ಇತ್ತು. ನಾ ಈ ಒಂದು ಸ್ಟಾಕ್ ಶೇರ್ ಮಾಡುವಂತ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ನೀವು ನೋಡ್ಬೋದು ಪೆನ್. ಓಕೆ, ಸೊ ಈ ಒಂದು ಸ್ಟಾಕ್ ನೋಡ್ಬೋದು ಸುಮಾರು ಸಲ ಈ ಒಂದು ಪಾಯಿಂಟ್ ಅದತ್ರ 1000 ಇಂದ 1050 ಅಲ್ಲಿ ಬಂದು ಸಪೋರ್ಟ್ ತಗೊಂಡು ಅಪ್ಸೈಡ್ ಹೋಯ್ತು. ಅದಾದ್ಮೇಲೆ ನಂತರ ಈ ಒಂದು ಸ್ಟಾಕ್ ನೀವು ನೋಡ್ಬೋದು ಸುಮಾರು ದಿವಸ ಈ ಒಂದು ಲೆವೆಲ್ ಅಲ್ಲೇ ನಿಮ್ಗೆ ಹಾಲ್ಟ್ ಆಗಿದೆ. ಅದತ್ರ 1050 1060 ಲೆವೆಲ್ ಅಲ್ಲಿ ಈ ಒಂದು ಸ್ಟಾಕ್ ಹಾಲ್ಟ್ ಆಗಿರೋದ್ರಿಂದ ಪಾಯಿಂಟರ್ ಅಲ್ಲಿ ಎಲ್ಲ ಎರೇಸ್ ಮಾಡಬೇಕು. ಓಕೆ, ಸೊ ಎರೇಸ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಸೊ ನಮ್ಗೆ ಈಸಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ. ಓಕೆ, ಸೊ ಈ ಒಂದು ಲೆವೆಲ್ ಹಿಂಗೇನಾದ್ರು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಇದು ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಕೊಡುವಂತ ಒಂದು ಸ್ಟಾಕ್ ಇದೆ. ಸೊ ಏನಕ್ಕೆ ಅಂತ ಸಹ ಇನ್ನು ಝೂಮ್ ಮಾಡಿ ತೋರಿಸ್ತೀನಿ, ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ನೋಡಿ. ಇದು ಓವರ್ ಆಲ್ ಒಂದು ವ್ಯೂ ಅಲ್ಲಿ ನಿಮ್ಗೆ ಈ ಒಂದು ಲೆವೆಲ್ ನೆನ್ಪಿಟ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹತ್ರವಾಗಿ ನೋಡ್ಬೋದು, ಸುಮಾರು ದಿವಸ ಹತ್ತತ್ರ ಒಂದು 2.5-3 ತಿಂಗಳು ಅಂತ ಅನ್ಕೋಬಹುದು. ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಸುಮಾರು ಸಲ 1050 ಇಂದ 1055 ಅಥವಾ 1060 ರೇಂಜ್ಗೆ ರೆಸಿಸ್ಟೆನ್ಸ್ ತಗೊಂಡ್ ಬರ್ತಿರೋದ್ರಿಂದ ಹೆಚ್ಚಿನ ಟೈಮ್ ಅಲ್ಲಿ ರೆಸಿಸ್ಟೆನ್ಸ್ ಟಚ್ ಆಗಿ ಅಥವಾ ಹೆಚ್ಚಿನ ಟೈಮ್ ಅಲ್ಲಿ ಸಪೋರ್ಟ್ ಟಚ್ ಆಯ್ತು ಅಂದ್ರೆ ಆ ಲೆವೆಲ್ ಬ್ರೇಕ್ ಮಾಡುವಂತ ಒಂದು ಹೈ ಚಾನ್ಸಸ್ ಇದೆ ನಮ್ಮ ಪ್ರೈಸ್ ಆಕ್ಷನ್ ಬೇಸಿಸ್ ಮೇಲೆ. ಸೊ ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಸ್ಟಾಕ್ ಕರೆಂಟ್ ಲೆವೆಲ್ 1052 ಇಂದ ಈ ಒಂದು ಲೆವೆಲ್ ಇಂದ ನಮ್ಗೆ ಏನ್ ಗ್ಯಾಪ್ ಡೌನ್ ಆಯ್ತಲ್ಲ, ನೋಡ್ಬೋದು ಇಲ್ಲೊಂದು ಗ್ಯಾಪ್ ಇದೆಯಲ್ಲ, ಈ ಒಂದು ಗ್ಯಾಪ್ ನಾವು ಒಂದು ಕ್ರಾಸ್ ಆದ್ರೆ ಅಥವಾ ಇಲ್ಲಿಂದ ಏನಾದ್ರು ನಮ್ಗೆ ಅಪ್ ಟ್ರೆಂಡ್ ಏನಾದ್ರು ಶುರು ಆಗಿ 1060 ಲೆವೆಲ್ ಏನಾದ್ರು ಸೂಪರ್ ಆಗಿರುವಂತ ಒಂದು ಗ್ರೀನ್ ಕ್ಯಾಂಡಲ್, ಈ ರೀತಿಯ ಗ್ರೀನ್ ಕ್ಯಾಂಡಲ್ ವಿತ್ ವಾಲ್ಯೂಮ್ ಏನಾದ್ರು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಈ ನಮ್ಮ ಒಂದು ಗ್ಯಾಪ್ ಡೌನ್ ಏನು ಓಪನ್ ಆಗಿತ್ತು ಆ ಒಂದು ಗ್ಯಾಪ್ ನ ಫಿಲ್ ಮಾಡುವಂತ ಒಂದು ಹೈ ಚಾನ್ಸಸ್ ಇದೆ. ಅಪ್ ಟು 10% ಅಲ್ಲಿ ಪ್ರಾಫಿಟ್ ಮಾಡುವಂತ ಸೂಪರ್ ಆಗಿದೆ. ಯಾವತ್ತಾಗುತ್ತೆ ಅಂತ ಹೇಳಿದ್ರೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ನೀವೇನಾದ್ರೂ ಸ್ವಿಂಗ್ ಟ್ರೇಡಿಂಗ್ಗೆ ಪೊಸಿಷನ್ ಟ್ರೇಡಿಂಗ್ ಏನಾದ್ರು ಸ್ಟಾಕ್ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀರಾ, ಅನಾಲಿಸಿಸ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಸ್ಟಾಕ್ ನ ಸಾವನ್ನ ಇಟ್ಕೊಂಡು ನೀವು ಅನಾಲಿಸಿಸ್ ಮಾಡ್ಕೊಂಡು ಡಿಸಿಷನ್ ನೀವು ತಗೊಳ್ಳಿ. ಈ ಒಂದು ಗ್ಯಾಪ್ ಫಿಲ್ ಆಗುವಂತ ಚಾನ್ಸಸ್ ಹೈ ಇದೆ ಅನ್ನೋ ಒಂದು ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅದನ್ನ ಬಿಟ್ಟು ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಈ ರೀತಿ ಒಂದು ಸ್ವಿಂಗ್ ಟ್ರೇಡಿಂಗು ಅಥವಾ ಪೊಸಿಷನ್ ಟ್ರೇಡಿಂಗ್ ಏನೋ ಸ್ಟಾಕ್ಗಳು ಬೇಕಿತ್ತು ಅಂತ ಹೇಳಿದ್ರೆ ಜಸ್ಟ್ ಕಮೆಂಟ್ ಮಾಡಿ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಇದ್ರೂ ಪರವಾಗಿಲ್ಲ, ನೀವು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ನಂಗೆ ಟೈಮ್ ಸಿಕ್ಕಿದಾಗ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಅನಾಲಿಸಿಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕಲೀರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.